एमएलए एनए हारिस की जानिब से बहुत बड़ा कारनामा, मेगा उद्योग मेला का इफ्तिताह। जी हाँ दोस्तों, एमएलए एनए हारिस शांतिनगर कॉन्स्टिट्यूंसी के एमएलए और बीडीए चेयरमैन की जानिब से जॉब मेला, 100 से ज़ायद कंपनीज का मेला, कई नौजवानों को मिला जॉब। इस मेले में न सिर्फ शांतिनगर के नौजवान बल्कि रियासत के कोने कोने से नौजवानों ने पाया फैज़। फेस्टिवल ऑफ ह्यूमैनिटी के तहत इस मेले का इनेकाद किया गया है। ये जॉब मेला 7 जनवरी से 8 जनवरी 2025 तक रहेगा। आइए देखते हैं IM वॉइस डिजिटल न्यूज़ की ये रिपोर्ट। ಫೌಂಡೇಶನ್ ಮತ್ತು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ ಇದರ ವತಿಯಿಂದ ಇಂದು ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ. ಈಗಾಗಲೇ ಬೆಳಗ್ಗೆ ಶಾಸಕರು ಮತ್ತು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀಮತಿ ಕಾಂತಾ ನಾಯಕ್ ಅವರು ಬಂದು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ್ದು ಚಾಲನೆಯನ್ನು ನೀಡಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಇಂದು ಮತ್ತು ನಾಳೆ ಬೃಹತ್ ಉದ್ಯೋಗ ಮೇಳ ಆಯೋಜನೆಯಾಗಿದೆ. SSLC ಮತ್ತು 8ನೇ ತರಗತಿ ಓದಿರೋರಿಂದ ಹಿಡಿದು ಡಿಗ್ರಿ, ಮಾಸ್ಟರ್ ಡಿಗ್ರಿ, PhD ಮತ್ತು ನಿವೃತ್ತರಾಗಿರೋರು, ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರು ಸೇರಿದಂತೆ ಎಲ್ಲರಿಗೂ ಕೂಡ ಕೆಲಸ ಕೊಡುವಂತಹ ಅವಕಾಶ ಈ ಬೃಹತ್ ಉದ್ಯೋಗ ಮೇಳದಲ್ಲಿ ಆಯೋಜನೆಯಾಗಿದೆ. ಇದು 11 ದಿನಗಳ ಕಾಲ ನಡೀತಾ ಇರುವಂತಹ ಮಾನವೀಯತೆಯ ಹಬ್ಬದ ಒಂದು ಭಾಗ ಅಷ್ಟೇ. ಜನವರಿ 1ರಿಂದ ಹಿಡಿದು 11ನೇ ತಾರೀಕಿನವರೆಗೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇಂದು ಬೃಹತ್ ಉದ್ಯೋಗ ಮೇಳ ನಡೀತಾ ಇದೆ. ನಾಳೆಯೂ ಕೂಡ ಸಂಜೆ 5 ಗಂಟೆವರೆಗೆ ಈ ಜಾಬ್ ಫೇರ್ ಇರುತ್ತೆ. 11 ದಿನಗಳ ಕಾಲ ವಿವಿಧ ರೀತಿಯಾದಂಥ ಕಾರ್ಯಕ್ರಮಗಳು ಇರುತ್ತೆ. ಆನಂತರ ಮಹಿಳಾ ದಿನಾಚರಣೆ ಇರಬಹುದು, ಆರೋಗ್ಯ ಮೇಳ, ಜನಸ್ಪಂದನ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹೊಸ ವರ್ಷ, ಕ್ರಿಸ್ಮಸ್ ಆಚರಣೆ ಮತ್ತು ನಮ್ಮ ಸುಗ್ಗಿ ಸಂಭ್ರಮದ ಸಂಕ್ರಾಂತಿ ಆಚರಣೆ, ಸಂಜೆ ವೇಳೆಗೆ 11ನೇ ತಾರೀಕು ಬೃಹದಾಕಾರವಾದಂಥ ಅದ್ದೂರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ. ಇವೆಲ್ಲವನ್ನು ಕೂಡ ಎನ್ಎ ಹ್ಯಾರಿಸ್ ಫೌಂಡೇಶನ್ ಅವರು 11 ದಿನಗಳ ಕಾಲ ಆಯೋಜಿಸಿದೆ. ಇದು ಮನುಷ್ಯತ್ವ ನನ್ನ ತತ್ವ ಎಂಬ ತತ್ವದ ಮತ್ತು ಧ್ಯೇಯದ ಆಧಾರದ ಮೇಲೆ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ. ಶಾಂತಿನಗರ ಕ್ಷೇತ್ರದ ಎಲ್ಲ ಸಾರ್ವಜನಿಕ ಬಂಧು ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ 11 ದಿನಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು, ಈ ಹಬ್ಬವನ್ನು ಯಶಸ್ವಿ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಹೆಸರು ವಿಜಯಲಕ್ಷ್ಮಿ ನಾಗರಾಜ್. ಬೆಂಗಳೂರಿಂದ ಬರ್ತಾ ಇದ್ದೀವಿ. ನಮ್ಮದು ಹೈಯರ್ ಎಜುಕೇಷನ್ ಬಂದು MBA ಓದಿರೋದು. ಸೊ ನಮಗೆ ಒಂದು 2-3 ದಿವಸ ಮುಂಚೆ ಇದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು ಜಾಬ್ ಫೇರ್ ಅಂತ. ಸೊ ಅದಕ್ಕೆ ಅಪ್ಲೈ ಮಾಡಿದ್ವಿ. ಬಂದು ನಮ್ಗೆ ಬೇಕಾಗಿರೋ ರೋಲ್ಗೆಲ್ಲ ಒಂದು 3-4 ಕಂಪನಿ ಇತ್ತು. ಸೊ ಅಟೆಂಡ್ ಮಾಡಿದ್ದೀವಿ. ನಮ್ಗೆ ಒಳ್ಳೆ ಕೆಲಸ ಸಿಗುತ್ತೆ. ಬಟ್ ಇನ್ ಕೇಸ್ ಯಾರಾದರೂ ಇಲ್ಲಿ ಥರ ಫೇರ್ಸ್ ಯಾರು ಮಿಸ್ ಮಾಡೋಕೆ ಹೋಗ್ಬೇಡಿ, ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ, ಬರೋರು ಬನ್ನಿ ಸರ್. ಹಾಂ ಸರ್, ಖಂಡಿತವಾಗ್ಲೂ ಅವರು ಅದೇ ಸರ್, ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಅವರು ಈ ಥರ ಆಪರ್ಚುನಿಟಿ ಮಾಡಿದ್ದಕ್ಕೆ ಎಷ್ಟೊಂದು ಜನ कैंडिडेट्सಗಳು हेल्पफुल आगुते यूज़ आगुते ಅಂತ ಅನ್ಕೊಂಡಿದ್ದೀವಿ ಅಷ್ಟೇ ಸರ್. ಥ್ಯಾಂಕ್ ಯು. मैं बीकॉम में हूँ, बीकॉम कंप्लीट किया है और मैंने बीकॉम कंप्लीट करने के बाद मुझे जॉब नहीं मिला था, ढूंढ रहा था और यहाँ आने के बाद मुझे कोई रेफ़र किया था, यहाँ पे जॉब मिल रहा है और मिलने के बाद यहाँ आने के बाद 2-3 इंटरव्यू किए, इंटरव्यू करने के बाद जॉब ऑफ़र दिया है और एक इंटरव्यू है उसके कंपनी में जाने के बाद इंटरव्यू लेने के बाद डायरेक्ट जॉब मिल जाएगा. So
फ़ायदा हुआ है आने का? हाँ आने का फ़ायदा हुआ था हाँ हाँ हाँ। इसलिए। तो कौन सी कंपनी ने ऑफ़र दिया आपको? मुझे आइसकॉन का ऑफ़र मिला है और एक विधानसौधा का कंप्यूटर ऑपरेटर का जॉब मिला है। ಥ್ಯಾಂಕ್ ಯು ಸರ್. ನನ್ನ ಹೆಸರು ಜನೀಶ್ ಅಂತ. ನಾವು ಬಂದು KGF ಇಂದ ಬಂದಿರೋದು. ಈ ಥರ ನನಗೆ ನೋಟಿಫಿಕೇಷನ್ ಬಂತು ವಾಟ್ಸಪ್ಪಲ್ಲಿ, ಈ ಥರ ಜಾಬ್ ಫೇರ್ ಇದೆ ಅಂತ ಶಾಂತಿನಗರಲ್ಲಿ. NA ಹರೀಶ್ ಸರ್ MLA ಸರ್ ಅವರು ಅರೇಂಜ್ ಮಾಡಿದ್ರಂತ ನಾವು ಬಂದು ಅಟೆಂಡ್ ಮಾಡಿದ್ದೀವಿ. 3-4 ಕಂಪ್ನಿಯಿಂದ ಕಾಲ್ಸ್ ಕೂಡ ಬಂದಿದೆ ನಮಗೆ ಇಂಟರ್ವ್ಯೂಗೆ. ತುಂಬ ಹೆಲ್ಪ್ಫುಲ್ ಆಯಿತು ಈ ವಿಷಯ ಮಾಡಿದ್ದಕ್ಕೆ. ಲಂಚು ಪ್ರೊವೈಡ್ ಮಾಡಿದ್ದಾರೆ. ತುಂಬ ಸ್ಟೂಡೆಂಟ್ಸ್ಗೆ ಎಲ್ರಿಗೂ ಒಂದು ಒಳ್ಳೆಯ ಆಪರ್ಚುನಿಟಿ ಇದು. ಬಂದು ಯೂಸ್ ಮಾಡಿ. ನಾಳೆನೂ ಇದೆ, ನಾಳೆನೂ ಬಂದು ಅಟೆಂಡ್ ಮಾಡಿ ಕೆಲಸ ಸಿಗೋಕ್ಕೆ ತುಂಬ ಯೂಸ್ ಆಗಿದೆ. ಹ್ಯಾರಿಸ್ ಸರ್ಗೆ ಮತ್ತು ಅವರಿಗೆಲ್ಲ ಥ್ಯಾಂಕ್ಸ್ ಅಷ್ಟೇ. ವಾಲಂಟಿಯರ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಅಷ್ಟೇ. ತುಂಬ ನನ್ನ ಹೆಸರು ಸಂಜನಾ ಅಂತ. ನಾನು ಬ್ಯಾಂಗ್ಳೂರಲ್ಲೇ ಇರೋದು. ಸೊ ಜಾಬ್ ಹುಡುಕ್ತಾ ಇದ್ವಿ. ತುಂಬ ಬೆನಿಫಿಷಿಯಲ್ ಆಗಿದೆ ಇದು. ಎಲ್ಲರಿಗೂ ಲೈಕ್ ಹ್ಯಾಂಡಿಕ್ಯಾಪ್ಡ್ ಇರೋರಿಗೆ ಎಲ್ಲರಿಗೂ ಜಾಬ್ ಆಪರ್ಚುನಿಟೀಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ. ನಾನು ಸುಮಾರು ಕಡೆ ರೆಸ್ಯೂಮ್ಸ್ನ ಕೊಟ್ಟಿದ್ದೀನಿ, ನೋಡಬೇಕು. ನನ್ನ ಹೆಸರು ಕಾವ್ಯ. ನಾನು ಇಲ್ಲೆಲ್ಲ ರೆಸ್ಯೂಮ್ನೆಲ್ಲ ಕೊಟ್ಟಿದ್ದೀನಿ. ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾರ್ಯಾರಿಗೆ ಜಾಬ್ ಸಿಗಲ್ಲ ಅವ್ರಿಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ. ನೋಡೋಣ. ಆಫರ್ ಏನಿಲ್ಲ, ಎಲ್ಲ ರೆಸ್ಯೂಮ್ಸ್ನ ತೊಗೊಂಡಿದ್ದಾರೆ. ಫೋನ್ ಮಾಡ್ತೀನಿ ಅಂತ. ನಾನು ಶಿವಮೊಗ್ಗದಿಂದ ಬಂದಿರೋದು. ಇಲ್ಲೇ 4 ವರ್ಷ ಇಲ್ಲೇ ಓದಿದ್ದು ಇಂಜಿನಿಯರಿಂಗು. ಜಾಬ್ ಮೇಳಕ್ಕೆ ಬಂದಿದ್ದು. ಮೇಲ್ ಬಂದಿತ್ತು, ಅಟೆಂಡ್ ಮಾಡಿದ್ದೀನಿ. ಒಂದು 5-6 ಕಂಪ್ನಿ ಅಟೆಂಡ್ ಮಾಡಿದ್ದೀನಿ IT ಫೀಲ್ಡಿಂದ. ಸೊ ನಂಬರ್ ರೆಸ್ಯೂಮ್ ಎಲ್ಲ ಇಸ್ಕೊಂಡಿದ್ದಾರೆ. ನೋಡ್ಬೇಕು ನೆಕ್ಸ್ಟ್ ಏನು. ಚೆನ್ನಾಗಿ ಮಾಡಿದ್ದಾರೆ. ನಮಗೂ ಹೆಲ್ಪ್ಫುಲ್ ಆಗ್ತಾಯಿದೆ. ಇದೇ ಥರ ನೆಕ್ಸ್ಟ್ ಮುಂದೆ ಮಾಡಿದ್ರೆ ನಾವು ಅಟೆಂಡ್ ಆಗ್ತೀವಿ. मेरा नाम सैयद इमरान है. मैं ऐसे ही नोटिफिकेशन आया कि ऐसा जॉब ओपनिंग्स है, ऐसे एग्जीबिशन है, मेला लगा है, तो ऐसे आया. तो इधर के जो MLA ये हैं हारिस साहब, बहुत अच्छा इंतज़ाम करके हैं कि सबको जो बेरोज़गार हैं, अनएम्प्लॉयमेंट है, उनको कैसे भी करके जॉब लग जाए. और हर तरह के उनके हिसाब की क्वालिफ़िकेशन के एक्सपीरियंस के हिसाब से यहाँ जॉब ऑफ़र कर रहे हैं. ये देखने में अच्छा लग रहा है कि सभी को मदद मिल रही है. ನಾನು ಆಶಾ ಅಂತ ಸರ್, ರಾಜಾಜಿನಗರಿಂದ ಬಂದಿದ್ದೀನಿ. ಇಲ್ಲಿ ಜಾಬ್ ಮೇಳ ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. ಯಾವ ಯೂಸ್ಗೆಲ್ಲ ತುಂಬ ಎಲ್ಪ್ ಆಗ್ತಾಯಿದೆ. ಯಾರ್ಯಾರು ಜಾಬ್ ಇಲ್ಲ ಅವರೆಲ್ಲ ಬಂದು ಯಾವ್ದು ಬೇಕು ಅವರು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಅವರೇ ಆಗಿ ಹೋಗಿ ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋದಾಗ ಸಿಗೋದು ಕಷ್ಟ ಇದೆ ಸರ್. ಇಲ್ಲಿ ಯಾವ್ದು ಬೇಕು ಅವ್ರಿಗೆ ಆಪ್ಷನಬಲ್ ಇದೆ. ಯಾವುದಕ್ಕೆ ಬೇಕು ಅದಕ್ಕೆ ಅವರೇ ಸೆಲೆಕ್ಟ್ ಮಾಡ್ಕೋಬೋದು ಸರ್. ಪ್ರಯೋಜನ ಆಗ್ತಾ ಇದೆ. ಎಸ್ ಸರ್, ತುಂಬ ಹೆಲ್ಪ್ ಆಗ್ತಾ ಇದೆ.